ನಾ ಹೇಳಿದ್ರೆ ನೀವು ನಂಬಂಗಿಲ್ಲ. ನಂಬ್ತೀರಿ ನಂಬಂಗಿಲ್ರಿ. ನಮ್ ತಾಯಿಯಾಗಿ ನಂಬ್ತೀನಿ. ಅದಕ್ಕೆ ಲೇಟ್ ಆಗಿ ಬಂದಿ ಹೇಳ. ನಿಮ್ ತಾಯಿ ಹಾನಿ ಮಾಡಿರಿ ನಂಬೇಕು. ನಂಬ್ತೀನಪ್ಪ. ಬೆಳಗ್ಗೆ ಎದ್ದು ನಾ ಹಲ್ಲು ಉಜ್ಜುವಾಗ ನಮ್ಮ ಮನೆಗೆ ಯಾರು ಬಂದಿದ್ರು ಗೊತ್ತಂದ್ರೆ? ಯಾರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಂದಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ರು. ನನ್ನ ಮಗನ ಇದನ್ನ ನಾನು ನಂಬಬೇಕು. ನಂಬಲೇ ನಂಬಲೇ. ಮತ್ ನೀವು ತಾಯಿ ಮ್ಯಾಗ ಹಾನಿ ಮಾಡಿರಲ್ಲ ನೀವು. ಯಪ್ಪ ಹಾನಿ ಯಾಕೆ ಇಡಿಸ್ಕೊಂಡನಂತ ನನಗೆ ಈಗ ಗೊತ್ತಾಯ್ತ್ರಿ. ನಂಬುತ್ತೀನಿ. ಎದಕ್ಕೆ ಬಂದಿದ್ರು ಮರ್ಯಾದೆ ಹೇಳ. ಎದಕ್ಕೆ ಬಂದಿದ್ರ ಅಂದ್ರೆ ಹೊರದೇಶದೊಳಗ 100 ಜನ ರೈತರು ಕಂಬಿದ್ದಿದ್ರಂತ್ರಿ. ಅದಕ್ಕೆ ದಂಡ್ರಿಗೆ ಊರೊಳಗೆ 100 ಜನ ರೈತರು ಬೆಳಗಾವಿ ಏರ್ಪೋರ್ಟಿಗೆ ಬಿಟ್ಟು ಬರ್ಬೇಕಾದ್ರೆ ಇಷ್ಟು ಲೇಟ್ ಆಯ್ತು. ನಿಮ್ಮನ್ನು ಕಳಿಸ್ಬೇಕಂತ ಮಾಡಿದ್ಯಾ? ನಮ್ಮ ದೇಶ ಕಳಿಸ್ಬೇಕಿಲ್ಲಿ. ನನಗೂ ಸಣ್ಣ ವಯಸ್ಸಿನಾಗಿಂದ ಆಸೆ ಐತಿ, ವಿಮಾನದಾಗ ಕುಂದಿರ್ಬೇಕು, ಹಾರಿ ಹೋಗ್ಬೇಕು ಅಂತ. ಆದ್ರೆ ನೀವು ರೈತರಂಗ ಅನಿಸ್ಲಿಲ್ಲ. ಮತ್ತೆ ಹೆಂಗ ಕಂಡೆ? ಮಾಮ ಲೇ 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 ಈ ಪೌಡಿನ ಅಟ್ಟ ಸ್ಥಳ ತಿಳ್ಕೊಬೇಡಲಿ. ಅಟ್ಟ ಸ್ಥಳ ತಿಳ್ಕೊಬೇಡ. ಇದು ಖಾರ ತಿಂದು ಬೆಳೆದ ದೇಹ. ಇದು ಖಾರ ತಿಂದು ಬೆಳೆದ ದೇಹ. ನೋಡಿ ಹೊಡ್ಕೋರ್ ಜಾಗ ಪರಕಾಗಿತ್ತು. ಖಾರ ತಿಂದು ಬೆಳೆದ ದೇಹ ಎಷ್ಟು ತಿಂತೀರಿಪ್ಪ ಖಾರ? ಲೇ ಖಾರ ತಿಂದು ಸಂಜೆ ಮುಂದೆ ಚೆರ್ರಿಗೆ ತಗೊಂಡು ಹೋಗಿ ಕುಂತ್ರ ಮುಂಜಾನೆ ನೋಡಿದ್ರೆ ಇಟ್ಟಿಟ್ಟೊಂದು ಮೆಣಸಿನಕಾಯಿ ಗಿಡ ಬೆಳೆದಿರ್ತಾವೇ. ಅಟ್ಟ ಪವರ ನಿಮ್ಮದೇ ದೊಡ್ಡ ಬಾರಿ ರೀ. ನಾನು ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ಅಲ್ಲೇ 6 ತಿಂಗಳು ಕೋಮಾದಾಗ. ನಮ್ಮ ಅಪ್ಪನು ಖಾರ ತಿಂತಾನ. ಖಾರ ತಿಂದು ಹೋಗಿ ಕುಂತ್ರ 5 ಕಿಲೋಮೀಟರ್ ಗಟ್ಲೆ ಘಾಟ್ ಎದ್ದಿರ್ತದ್ರಿ. ನಮ್ಮ ಅಪ್ಪನ ಬಗ್ಗೆ ಬಿಡ್ರಿ ನೀವು. ನನ್ನ ಬಗ್ಗೆ ಹೇಳಿದ್ರೆ ಗಡ ಗಡ ಗಡಗ್ತೀರಿ ನೀವು. ಏನು ದೊಡ್ಡ ಅಪ್ಪ ಇನ್ನೊಂದು ಹೇಳ್ಬಿಡ ಹೋಗ್ಲಿ. ಹೌದು, ನಾನು ಖಾರ ತಿಂದು ಹೋಗಿ ಕುಂತು ಮನೆಗೆ ಬರೋದ್ರಾಗ ಮನಿ ಹಂದಿಗಳು ತಿರುಗಾಡ್ತಿರ್ತಾವ. ಅಷ್ಟ ಗೊತ್ತಾಗಲ್ಲ. ಕಾರ್ ಹತ್ತಿರ್ತೈತ್ರಿ. ಸಕ್ರಿ ಕೊಡ್ರಿ ಅಲ್ಲಪ್ಪ ಮಗ, ಹಂದಿಗಳ ಸಕ್ಕರೆ ಕೇಳ್ತಾವ್ರಿ ಮಗ. ಹೆಂಗಾರ ತಿಂದಿರ್ಬೇಕ್ರಿ. ಹೋಗ್ಬೇಡಪ್ಪ ದೇಶ. ನಿನಗೆ ಎಷ್ಟು ಸಲ ಹೇಳಿ ಇದನ್ನ ಕುಡಿಬಾರ್ದಲ್ಲಿ. ಇದನ್ನು ಕುಡಿಯಬಲ್ಲಿ ಹಾಲು ಕುಡಿಲಿ. ಹಾಲು ಶಕ್ತಿ ಬರ್ತೈತಿ. ಶಕ್ತಿ. ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ. ನೀವು ಕುಡಿತೀರಿ? ಕುಡಿತೀರಿ. ಶಕ್ತಿ ಬಂದೈತೆ. ಮನಗಂಡ ಬಂದತ್ಲೇ. ಮನಗಂಡ ಬಂದೈತಿ. ಹಂಗಂದ್ರೆ ಇದು ಲೈಟ್ ಕಂಬ ಅಳಿಗಾಡ್ತೀರಿ ನೋಡು. ಲೈಟ್ ಕಂಬ ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ.